ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ಖರ್ಗೆ ಅವರು ಇವರು ಇರ್ತಾರೆ, ನಾಳೆ ಹೋಗ್ತಾರೆ. ಉಳಿಯುವುದು ಯಾವುದು? ನಾವು ಕಟ್ಟಿದ ಸಂಸ್ಥೆ, ಪಕ್ಷ, ಅಸ್ತಿತ್ವ. ಹಾಗಾದ್ರೆ ಸಿದ್ದು ಅವರ ಈ ಮೂಢ ಭ್ರಷ್ಟತೆಯನ್ನ, ಆರೋಪವನ್ನ ಕಾಂಗ್ರೆಸ್ಸಿನ ಪಕ್ಷದ ಭ್ರಷ್ಟತೆ ಮತ್ತು ಆರೋಪ ಅಂತ ಭಾವಿಸ್ತೀರಾ? ನೀವು ದಲಿತರ ಪರವಾಗಿ ಬ್ಯಾಟ್ ಬೀಸ್ತೀರಿ, ಆದರೆ ದಲಿತರಿಗೆ ಅನ್ಯಾಯವಾದಾಗ ನಿಮ್ಮ ಪಕ್ಷದ ಧುರೀಣರನ್ನೇ ನೀವು ಸಮರ್ಥಿಸ್ತೀರಿ. ಆ ಒಂದು ಅನಾಥವಾದಂಥ, ಅಶಕ್ತವಾದಂಥ, ಇವತ್ತಿಗೂ ಒಂದು ಗುಡಿಸಲಲ್ಲಿ ಸೂರಲ್ಲಿ ನಿಂತು ನ್ಯಾಯಕ್ಕಾಗಿ ಹಂಬಲಿಸ್ತಾ ಇರುವಂಥ ಆ ದಲಿತ ಕುಟುಂಬಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ. ಇಡೀ ರಾಹುಲ್ ಗಾಂಧಿಯಿಂದ ಇವತ್ತಿನವರೆಗೆ ಕಳೆದ 10 ವರ್ಷಗಳ ಮೋದಿ ಆಡಳಿತದಲ್ಲಿ, ಈಗ 3ನೇ ಆಡಳಿತದಲ್ಲಿ ಜನರಿಗೆ ಹಗಲು ತಲೆಗೆ ತಲೆ ಹೊಡೆದಾಗೆ ಸುಳ್ಳು ಹೇಳ್ತಾ ಬಂದ್ರಲ್ಲ, ಅದನ್ನ ಬಿಟ್ಟಿ ಭಾಗ್ಯವನ್ನ ಒರೆಸಿ ಅಧಿಕಾರಕ್ಕೆ ಬಂದ್ರಲ್ಲ, ಅಲ್ಲಲ್ಲಿ ನಿಮ್ಮ ಸುಳ್ಳಿನ ಚರಿತ್ರೆಯ ನಾಭಿ ಎಲ್ಲಿದೆ ಅಂತಂದ್ರೆ ಇಂಥ ಮಾತುಗಳಲ್ಲಿದೆ. ದೇಶಕ್ಕೆ, ಬೇರೆಯವರಿಗೆ, ಅವರಿಗೆ ಇವರಿಗೆ ಬುದ್ಧಿ ಹೇಳೋದಷ್ಟೇ ನಿಮ್ ಕೆಲಸ ಅಲ್ಲ. ನೀವೇನ್ ಮಾಡಿದ್ದೀರಿ ಅನ್ನೋದು ಬಹಳ ಮುಖ್ಯ. ನೀವು ರಾಜೀನಾಮೆ ಕೊಡದೇ ಇದ್ರೆ ನಾವೇನ್ ಕಸ್ಕೊಳ್ಳಿಕ್ ಆಗುದಿಲ್ರಿ. ವೋಟ್ ಕೇಳುವಾಗ ಮಾತ್ರ ನಮ್ಮ ಹತ್ರ ವೋಟ್ ಇರೋದು, ನೀವು ಬಂದು ಭಿಕ್ಷೆ ಬೇಡೋದು, ನಾಟಕ ಮಾಡೋದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಾಜ್ಯದ ಒಟ್ಟು ವಿದ್ಯಮಾನವನ್ನು ಗಮನಿಸ್ತಾ ಹೋದರೆ ರಾಜಕೀಯ ಮೌಲ್ಯದ ಬಗ್ಗೆ ಅಥವಾ ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ, ನೈತಿಕ ರಾಜಕಾರಣದ ಬಗ್ಗೆ, ವ್ಯಕ್ತಿಗತವಾದಂಥ ಒಂದು ವ್ಯಕ್ತಿತ್ವದ ಶಿಷ್ಟತೆಯಲ್ಲೋ, ಶಿಸ್ತಿನಲ್ಲೋ, ನೈರ್ಮಲ್ಯದಲ್ಲೋ, ಶುದ್ಧತೆಯಲ್ಲೋ ರಾಜಕೀಯವನ್ನು ನಾವು ನಿರೀಕ್ಷೆ ಮಾಡುವುದೇ ಒಂದು ಅಪರಾಧವೇನೋ ಅನ್ನುವಂಥ ಹಂತಕ್ಕೆ ಪ್ರಸಕ್ತ ರಾಜಕೀಯ ಪರಿಸ್ಥಿತಿ ಬಂದು ನಿಂತಿದೆ. ಅದು BJPಗೋ, JDSಗೋ, ಕಾಂಗ್ರೆಸ್ಸಿಗೋ ಸೀಮಿತವಾಗಿ ಮಾತನ್ನು ಹೇಳ್ತಾ ಇಲ್ಲ. ಪ್ರಕರಣಕ್ಕೆ ಸೀಮಿತವಾಗಿ ಒಂದೊಂದು ಪಕ್ಷ ಒಂದೊಂದು ರೀತಿಯಲ್ಲಿ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ವರ್ತಿಸುವುದನ್ನು ನಾವು ಕಾಣ್ತೀವಿ ಹೊರತು, ಕೊನೆಗೂ ರಾಜಕೀಯ ಪಕ್ಷಗಳು ಸಂಪೂರ್ಣವಾಗಿ ತಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ವರ್ತಿಸುವ ರೀತಿಗೂ, ಪ್ರತಿಪಕ್ಷದವರ ಬುಡಕ್ಕೆ ಬೆಂಕಿ ಬಿದ್ದಾಗ ವರ್ತಿಸುವ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತು ಅವರ ನಾಲಿಗೆಗಾಗ್ಬೋದು, ಮಾತಿಗಾಗ್ಬೋದು, ಅವರ ಸಂಸ್ಕೃತಿಗಾಗ್ಬೋದು ಯಾವುದೇ ರೀತಿಯ ಒಂದು ಬದ್ಧತೆ ಅಥವಾ ಚೌಕಟ್ಟು ಅದು ಯಾವುದೂ ಯಾರಿಗೂ ಇಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. 75 ವರ್ಷದಲ್ಲಿ ಭಾರತದ ಪ್ರಜಾಪ್ರಭುತ್ವ, ವಿಶ್ವದ ಮಹಾನ್ ದೇಶ, ಬಹುತ್ವದಲ್ಲಿ ಏಕತ್ವವನ್ನು ಸ್ಥಿರೀಕರಿಸಿದ ದೇಶ, ಹಲವು ಧರ್ಮ, ಹಲವು ಪಂಗಡ, ಹಲವು ಆಚರಣೆಗಳು ಎಲ್ಲವೂ ಇದ್ದೂ ಕೂಡ ಭಾರತಕ್ಕೆ ಒಂದು ಸಂವಿಧಾನ, ಒಂದು ಕಾನೂನು, ಅದರ ಮಧ್ಯೆ ಅಲ್ಪಸಂಖ್ಯಾತರಿಗೆ ಒಂದು ಪ್ರತ್ಯೇಕವಾದ ಕಾನೂನು ಜಾರಿಯಲ್ಲಿ ಇದ್ದಾಗಲೂ ಕೂಡ ನಮ್ಮ ದೇಶ ಒಂದು ಮಾದರಿ ದೇಶವಾಗಿ ಇಡೀ ವಿಶ್ವಕ್ಕೆ ತೋರಿಸ್ಕೊಳ್ತಾ ಇದೆ, ಕಾಣ್ತಾ ಇದೆ. ಹಲವು ದೌರ್ಬಲ್ಯಗಳಿದೆ, ಹಲವು ಸಮಸ್ಯೆಗಳಿದೆ, ಹಲವು ಆತ್ಯಂತಿಕವಾದಂಥ ಭಯೋತ್ಪಾದಕ ಚಟುವಟಿಕೆಗಳ ಅಡಗುದಾಣವೂ ಆಗಿದೆ, ಎಲ್ಲವೂ ಆಗಿದೆ. ದೇಶದ್ರೋಹಿತನ ಕೇವಲ ದೇಶದ ಆಚೆಯ ಪ್ರಶ್ನೆ ಆಗಿ ಉಳಿದಿಲ್ಲ ಇವತ್ತು, ಅದು ದೇಶದ ಒಳಗಿನ ಪ್ರಶ್ನೆ ಆಗಿದೆ. ಅಧಿಕಾರ ರಾಜಕಾರಣದ ನೆಲೆಗೆ ಅದು ಸಮೀಕರಿಸಿ ಇವತ್ತು ಪ್ರತಿಪಕ್ಷದಂಥ ಪಕ್ಷಗಳು ಕೂಡ ದೇಶದ್ರೋಹಿತನಕ್ಕೆ ಮುಂದಾಗಿ ತಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹವಣಿಕೆಯಲ್ಲಿದ್ದದನ್ನು ಕಾಣ್ತೇವೆ. ಹಾಗಾಗಿ 75 ವರ್ಷದಲ್ಲಿ ರಾಜಕೀಯದ ಒಂದು ಶುದ್ಧೀಕರಣ ಆಗ್ಬೋದಿತ್ತು. ರಾಜಕೀಯ ಅನ್ನೋದು ಒಂದು ಜನಪ್ರತಿನಿಧಿತ್ವದ, ಜನಮುಖಿಯಾದಂಥ, ಜನಸ್ನೇಹಿಯಾದಂಥ ಪ್ರಜಾಕೀಯ ಆಗ್ಬೋದಿತ್ತು, ನಮ್ಮ ಉಪೇಂದ್ರ ಹೇಳಿದಾಗೆ. ಆದರೆ ಅದು ಆಗುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಸತ್ಯ ಹೇಳಬೇಕು ಅಂದರೆ ಈ 75 ವರ್ಷದಲ್ಲಿ ಆರಂಭಿಕ ಹಂತದ ದಶಕಗಳಲ್ಲಿ ಕಂಡಂಥ ಪ್ರಾಮಾಣಿಕವಾದಂಥ, ಸಾಂವಿಧಾನಿಕವಾದಂಥ, ಜನಪರವಾದಂಥ, ನೈತಿಕವಾದಂಥ, ಶುದ್ಧತೆಗೆ ಒಂದು ಹೆಸರು ಅನ್ನಬಹುದಾದಂಥ ರಾಜಕಾರಣ ಈ ನೆಲದಲ್ಲಿ ಕಂಡಿದ್ದೆವು, ಅದಿತ್ತು. ಆದರೆ ಇವತ್ತು ಅಂಥ ರಾಜಕಾರಣವನ್ನು ದುರ್ಬೀನ ಹಾಕಿ ಹುಡುಕಿದ್ರೂ ನಿಮಗೆ ಸಿಗುವುದಿಲ್ಲ. ಅದೇ ಪಕ್ಷಾತೀತವಾಗಿ ಮಾತನ್ನು ಹೇಳ್ತಾನೆ. ಆದರೆ ಈಗ ವರ್ತಮಾನದಲ್ಲಿ ಕಾಂಗ್ರೆಸ್ಸು 136 ವರ್ಷದ ಇತಿಹಾಸ ಅಂತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು
ಬಲಿದಾನಗೈದವರು ಮತ್ತು ಹೋರಾಟ ಮಾಡಿದವರು ಅಂತ ಹೇಳುವ ಪಕ್ಷ, 59 ವರ್ಷಕ್ಕೂ ಹೆಚ್ಚು ಕಾಲ ಈ ದೇಶವನ್ನು ಆಳಿದ ಪಕ್ಷ, ಆದರೆ ಇವತ್ತು ಅದು ಯಾವ ರೀತಿ ನಡ್ಕೊಳ್ತಾ ಇದೆ? ಸಿದ್ದರಾಮಯ್ಯನವರ ಮೇಲೆ ಮೂಡ ಕೇಸಾಗಿ ಈಗ ಲೋಕಾಯುಕ್ತ ತನಿಖೆಗೆ FIR ಆಗಿದೆ. ನಂಬರ್ 1, 2, 3, 4 ಅಂತ ಯಾರ್ಯಾರ ಮೇಲೆ ಯಾವ್ಯಾವ ಕೇಸ್ ಹಾಕಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. A1 ಆರೋಪಿ ಸಿದ್ದರಾಮಯ್ಯನವರು, ಪ್ರತಿಪಕ್ಷದವರು ರಾಜೀನಾಮೆ ಕೇಳ್ತಾ ಇದ್ದಾರೆ, ಜನ ಅದನ್ನು ಅಪೇಕ್ಷಿಸ್ತಾ ಇದ್ದಾರೆ. ಶುದ್ಧ ರಾಜಕಾರಣದ ಪ್ರತೀಕವಾಗಿ 40 ವರ್ಷದ ನಿಮ್ಮ ರಾಜಕೀಯ ಜೀವನ ಈ ರೀತಿಯ ಒಂದು ಅಂತ್ಯವನ್ನು, ಕ್ಲೈಮ್ಯಾಕ್ಸನ್ನು, ಪರ್ಯಾವಸಾನವನ್ನು ಕಾಣುವುದು ಬೇಡ ಅನ್ನುವುದು ಜನರ ನಿರೀಕ್ಷೆ. ನೀವು ಶುದ್ಧರೇ ಆಗಿರ್ಬೋದು, ಪರಿಶುದ್ಧರೇ ಆಗಿರ್ಬೋದು, ಸತ್ಯ ಹರಿಶ್ಚಂದ್ರನ ತುಂಡೇ ಆಗಿರ್ಬೋದು. ಒಂದು ತನಿಖೆಗೆ ಆದೇಶ ಆದ ಮೇಲೆ ತನಿಖೆ ಸುಭಗವಾಗಿ ನಡೆಯಬೇಕು ಅಂತಾದರೆ ನೀವು ಅಧಿಕಾರದಲ್ಲಿ, ಅಧಿಕಾರದ ಶ್ರೇಷ್ಠತೆಯಲ್ಲಿ ನೀವು ನಿಂತು ನಿಮ್ಮ ಕೆಳಗೆ ಬರುವಂಥ ಲೋಕಾಯುಕ್ತದಲ್ಲಿ ತನಿಖೆ ಆಗುವಾಗ ಅದು ಎಷ್ಟು ಪಾರದರ್ಶಕವಾಗಿ ಆಗ್ಬೋದು, ಎಷ್ಟು ಶುದ್ಧವಾಗಿ ಆಗ್ಬೋದು, ಎಷ್ಟು ನಿಷ್ಪಕ್ಷಪಾತವಾಗಿ ಆಗ್ಬೋದು ಅನ್ನೋದನ್ನು ಒಬ್ಬ ಸಾಮಾನ್ಯ ಮನುಷ್ಯನು ನಿರೀಕ್ಷೆ ಮಾಡಬಲ್ಲ. 2011ರಲ್ಲಿ ತಾವೇ ಹೇಳಿದ್ದು, ಯಾವಾಗ ಪ್ರಾಸಿಕ್ಯೂಷನ್ಗೆ ಯಡಿಯೂರಪ್ಪನವರಿಗೆ ಅವಕಾಶ ಕೊಟ್ಟರೋ ರಾಜ್ಯಪಾಲರು, ಆವಾಗ ತಾವೇ ಹೇಳಿದ್ರಿ ಒಂದು ನಿಷ್ಪಕ್ಷಪಾತವಾದಂಥ, ಟ್ರಾನ್ಸ್ಪರೆಂಟ್ ಆದಂಥ ತನಿಖೆಗೆ ಅವರು ಅವಕಾಶ ಮಾಡಿಕೊಡಬೇಕು ಅಂತಾದರೆ ಅವರು ಅಧಿಕಾರದಿಂದ ಇಳಿಯತಕ್ಕದ್ದು, ಇಳಿಯಬೇಕು ಅಂತ ತಾವೇ ಹೇಳಿದ್ದು. ಆದರೆ 2011, 2024ರಲ್ಲಿ ತಾವು ಅಧಿಕಾರಕ್ಕೆ ಬಂದಾಗ ತಮ್ಮ ನಾಲಿಗೆಯೇ ಬದಲಾಯಿತು, ತಮ್ಮ ಮಾತೇ ಬದಲಾಯಿತು. ಅದಕ್ಕಿಂತ ಮುಖ್ಯವಾದಂಥದ್ದು ಹೆಗ್ಗುರುತುಗಳನ್ನು ಇವತ್ತು ನಿಮ್ಮೆದುರು ಇಡ್ತೇವೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅದು ಪ್ರಸಾರ ಆಗಿದೆ. ಆದರೆ ನಾನಿವತ್ತು ಮಾತಾಡಲಿಕ್ಕೆ ಕೂತದ್ದೇನು ಅಂತಂದರೆ, ಈ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ರಾಜಕಾರಣಿಗಳು, ರಾಜಕೀಯ ಅದು ಎಷ್ಟು ಕಲುಷಿತವಾಗಿದೆ, ಹಳವಂಡವಾಗಿದೆ. ಅದರಲ್ಲೂ ಕಾಂಗ್ರೆಸ್ಸಿಗರಂತೂ ಭ್ರಷ್ಟಾಚಾರದ ಪಿತಾಮಹರು. ಭ್ರಷ್ಟಾಚಾರ ಮಾಡಿಯೂ ಕೂಡ ನಾವು ಭ್ರಷ್ಟರು ಹೌದು, ನೀವು ಭ್ರಷ್ಟರಲ್ವೇ, ನಾವು ಕಳ್ತನ ಮಾಡಿದ್ದೇವೆ, ಅದರ ಪಕ್ಕದ ಮನೆಯವರು ಕಳ್ತನ ಮಾಡಿದಾನಲ್ಲ, ಅವನನ್ನೇ ಯಾಕೆ ಹಿಡೀಲಿಲ್ಲ, ನೀವು ನನ್ನನ್ನೇ ಯಾಕೆ ಹಿಡಿತೀರಿ ಅನ್ನುವಂಥ ಈ ವಿತ್ತಂಡವಾದ ಮತ್ತು ಅತ್ಯಂತ ಮಾನಗೇಡಿತನದ ಈ ವಾದ ಇದೆಯಲ್ಲ, ಇದನ್ನು ಒಂದು ಹಿರಿತನದ ಪಕ್ಷ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂಥ ಪಕ್ಷ, ದೇಶಕ್ಕೆ ಮುಖ, ಮೂತಿ ಮತ್ತು ಸಂಸ್ಕೃತಿಯನ್ನು ನಾವೇ ಕೊಟ್ಟದ್ದು, ಒಂದು ನಾಗರಿಕ ಸಮಾಜವನ್ನು ಸೃಜಿಸಲಿಕ್ಕೆ ಮತ್ತು ಅದನ್ನು ಸೃಷ್ಟಿಸಲಿಕ್ಕೆ ಸ್ವತಂತ್ರ ಭಾರತದಲ್ಲಿ ನೆಹರು ಸಂಸ್ಕೃತಿಯೇ ಅದಕ್ಕೆ ಕಾರಣ ಅಂತ ಬೊಬ್ಬೆ ಹೊಡೆಯುವಂಥ ಈ ಪಕ್ಷ ಇಷ್ಟು ನೈತಿಕ ಅಧಪತನಕ್ಕೆ ಇಳಿಯಬೇಕೇ? ಇಷ್ಟು ಕೆಟ್ಟ ರಾಜಕಾರಣವನ್ನು ಮಾಡಬೇಕೇ? ಇಷ್ಟು ಹೊಲಸು ಸಂಸ್ಕೃತಿಗೆ ಒಂದು ನಾಂದಿಯನ್ನು ಹಾಡಬೇಕೇ? ಇದು ನನ್ನ ನೋವು. ಇವತ್ತು ಖರ್ಗೆ ಅವರು ಹೇಳ್ತಾರೆ, BJP ಟಾರ್ಗೆಟ್ ಮಾಡ್ತಾ ಇರೋದು ಸಿದ್ದು ಅವರನ್ನಲ್ಲ, ಕಾಂಗ್ರೆಸ್ಸನ್ನು. ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಇರಬಹುದು, ನಾಳೆ ಹೋಗಬಹುದು, ಆದರೆ ಕಾಂಗ್ರೆಸ್ ಪಕ್ಷ ಮುಂದುವರಿಯುತ್ತದೆ. BJPಯವರ ಆಸಕ್ತಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವುದೇ ಹೊರತು ವೈಯಕ್ತಿಕಕ್ಕಾಗಿ ಅಲ್ಲ. ಖರ್ಗೆ ಅವರೇ, ನಿಮ್ಮ ಕಳಕಳಿಯೇ ನಮ್ಮದು. ಬಹಳ ಒಳ್ಳೆ ಮಾತಾಡಿದ್ರಿ ನೀವು. ಸಿದ್ದು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ವೀರೇಂದ್ರ ಪಾಟೀಲ್ ಇದ್ದರು ಹೋದರು, ಅರಸು ಇದ್ದರು ಹೋದರು, ಬಂಗಾರಪ್ಪನವರು ಇದ್ದರು ಹೋದರು, ಎಲ್ಲರೂ ಬಂದರೂ ಹೋದರು. ನೆಹರುಗೂ ಅನ್ವಯಿಸ್ತದೆ, ರಾಜೀವ್ ಗಾಂಧಿ, ಆಮೇಲೆ ಇಂದಿರಾ ಗಾಂಧಿ, ನರಸಿಂಹರಾವ್, ಎಲ್ಲರೂ. ಆದರೆ ಪಕ್ಷ ನಿರಂತರವಾಗಿ ಉಳಿತದೆ. ಹಾಗಾಗಿ ವೈಯಕ್ತಿಕವಾದ ಡ್ಯಾಮೇಜನ್ನು, ವೈಯಕ್ತಿಕವಾದ ಭ್ರಷ್ಟತೆಯನ್ನು, ವೈಯಕ್ತಿಕವಾದ ಒಂದು ಅನಾಗರಿಕ ವರ್ತನೆಯನ್ನು ನೀವು ಪಕ್ಷದ ವರ್ತನೆಯಾಗಿ ಸ್ವೀಕರಿಸುವುದಿದೆಯಲ್ಲ, ಅದು ನಿಮಗೆ ಚಾರಿತ್ರಿಕವಾದ ಹೊಡೆತವನ್ನು ಕೊಡ್ತದೆ. ಬಿ ಕೇರ್ಫುಲ್. ನಿಮ್ಮ ಮಾತನ್ನೇ ನಿಮಗೆ ಎಚ್ಚರಿಕೆಯ ಮಾತನ್ನಾಗಾಡ್ತಾ ಇದ್ದೇನೆ ನಾನು. ನೀವು ಹೇಳಿದ ಸತ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ಖರ್ಗೆ ಅವರು ಇವರು ಇರ್ತಾರೆ, ನಾಳೆ ಹೋಗ್ತಾರೆ. ನಾವು ಇವತ್ತಿರ್ತೇವೆ, ನಾಳೆ ಹೋಗ್ತೇವೆ.
ಸಾವು ನಿಶ್ಚಿತ, ಅಳಿವು ನಿಶ್ಚಿತ. ಉಳಿಯುವುದ್ಯಾವುದು? ನಾವು ಕಟ್ಟಿದ ಸಂಸ್ಥೆ, ಪಕ್ಷ, ಅಸ್ತಿತ್ವ. ಅದೇ ನಮ್ಮನ್ನು ನಾಳೆ ಚರಿತ್ರೆಯಲ್ಲಿ ಮಾತಾಡಲಿಕ್ಕೆ, ವ್ಯಾಖ್ಯಾನಿಸಲಿಕ್ಕೆ ಅದೇ ನೆಲೆಗಟ್ಟು. ಇವತ್ತು ಗಾಂಧಿ ಇಲ್ಲ, ಆದರೆ ಗಾಂಧಿಯವರು ಮಾಡಿದಂಥ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ಚಳವಳದ ರೂಪದಲ್ಲಿ ಒಂದು ಅಸಹಕಾರ ಚಳವಳ ಇರ್ಬೋದು, ಅನ್ನ ಸತ್ಯಾಗ್ರಹ ಇರ್ಬೋದು, ಅಹಿಂಸಾತ್ಮಕವಾದಂಥ ಹೆಜ್ಜೆಗಳಿರ್ಬೋದು, ಅವೆಲ್ಲವೂ ಇವತ್ತು ನಾವು ನೆನಪಿಸುವಂಥದ್ದು. ಹಾಗಾಗಿ ಸಿದ್ದು ಅವರ ವೈಯಕ್ತಿಕವಾದಂಥ ಭ್ರಷ್ಟತೆ, ಈ ಮೂಢ ಹಗರಣ, ಇದನ್ನು ನೀವಿವತ್ತು ಅವರು ಸಮುದಾಯದ ನಾಯಕರು ಅನಿವಾರ್ಯ ಇವತ್ತು ಕರ್ನಾಟಕದ ಕಾಂಗ್ರೆಸ್ಸಿಗೆ ಇವತ್ತು ಅವರನ್ನು ನಾವು ಕೆಳಗಿಳಿಸಿದೆವು ಅಂತಂದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಕಾಂಗ್ರೆಸ್ಸು ಛಿದ್ರವಾಗಬಹುದು. ಈ ರೀತಿಯ ಭಯದಲ್ಲಿ ಪಕ್ಷವನ್ನು ಮತ್ತು ಅಧಿಕಾರವನ್ನು ಉಳಿಸಿಕೊಳ್ಳುವಂಥ ಹಪಾಪಿಕೆಯಲ್ಲಿ, ಧಾವಂತದಲ್ಲಿ ನೀವು ಸಿದ್ದು ಅವರನ್ನು, ಸಿದ್ದರಾಮಯ್ಯರವರನ್ನು ಸಮರ್ಥಿಸ್ತಿದ್ದೀರಲ್ಲ, ಅದರಿಂದ ಆಗುವ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಅಂತ ಯೋಚನೆ ಮಾಡಿದಿರೇನು? ಹಾಗಾದರೆ ಸಿದ್ದು ಅವರ ಈ ಮೂಢ ಭ್ರಷ್ಟತೆಯನ್ನು, ಆರೋಪವನ್ನು ಕಾಂಗ್ರೆಸ್ಸಿನ ಪಕ್ಷದ ಭ್ರಷ್ಟತೆ ಮತ್ತು ಆರೋಪ ಅಂತ ಭಾವಿಸ್ತೀರಾ? ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ, ಅವರ ಬಾಮೈದ, ಅವರ ಮಕ್ಕಳು ಇವರೆಲ್ಲ ಸೇರಿ ಇವತ್ತೇನು ಈ ಹಗರಣಕ್ಕೆ ತುತ್ತಾಗಿದ್ದಾರೆ, ಅದನ್ನಾಗಾದರೆ ರಾಜ್ಯ ಕಾಂಗ್ರೆಸ್ಸಿನ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅವಿನಾಭಾವ ಸಂಬಂಧ ಹೊಂದಿದಂಥ ಒಂದು ಪ್ರಕರಣ, ಅವಿಭಾಜ್ಯ ಅಂಗ ಅಂತ ನೀವು ಭಾವಿಸ್ತೀರಿ ಅಂತಾದರೆ ನಮ್ಮದೇನು ಆ ತಾಪತ್ರಯವೇ ಇಲ್ಲ. ನಿಮ್ಮ 75 ವರ್ಷದ ಇತಿಹಾಸದ ಭ್ರಷ್ಟತೆಯಲ್ಲಿ ಇದು ಒಂದು ಸೇರಿಸ್ಕೊಳ್ತದೆ ಅಷ್ಟೇ. ನೀವು ಮಾತಾಡಿದ್ದು ಪಕ್ಷದ ಹಿತದೃಷ್ಟಿಯಿಂದ ನಿಮ್ಮ ಮಾತೇ ವಿರೋಧಾಭಾಸವಾಗಿ ನಮಗೆ ಕೇಳಿಸ್ತಾ ಇದೆ, ಪ್ರತಿಧ್ವನಿಸ್ತಾ ಇದೆ. ಸಿದ್ದು ಅವರನ್ನು ಅವರು ಟಾರ್ಗೆಟ್ ಮಾಡಿದ್ದಾರೆ ಅಂತಾದರೆ ಅದು ಕಾಂಗ್ರೆಸ್ಸಿನ ಟಾರ್ಗೆಟ್ ಮಾಡಿದಂಥದ್ದು ಅಂತ ನೀವು ಭಾವಿಸ್ತೀರಿ ಅಂತಾದರೆ, ಹಾಗಾದರೆ ನಿಮ್ಮ ಪಕ್ಷದ ಎಲ್ಲ ಸಚಿವರ, ಶಾಸಕರ ವೈಯಕ್ತಿಕ ಭ್ರಷ್ಟತೆ. ನಾಗೇಂದ್ರ ಈಗ ಜೈಲಿಗೆ ಹೋಗಿದ್ದಾರೆ, ಹಾಗಾದರೆ ಅದು ನಾಗೇಂದ್ರ ಅವರ ವೈಯಕ್ತಿಕವಾದ ಭ್ರಷ್ಟತೆ ಅಥವಾ ಅವರ ಧನದಾಹಿತ್ವಕ್ಕೆ ಆದಂಥ ಶಿಕ್ಷೆಯೋ ಅಥವಾ ಸ್ಥಿತಿಯೋ ಅಥವಾ ನಿಮ್ಮ ಪಕ್ಷದ್ದು ಅಂತಲೇ ನೀವು ಅದನ್ನು ಸ್ವೀಕರಿಸ್ತೀರೋ? ಇದು ಪ್ರಶ್ನೆ. ಸಿದ್ದು ಅವರ ಮೇಲೆ ಬಂದ ಆರೋಪ ಇವತ್ತು ಕಾಂಗ್ರೆಸ್ ಪಕ್ಷದ ಆರೋಪ ಅಂತ ನೀವು ಒಪ್ಕೊಳ್ಳಿ. ಹಾಗಾದರೆ ಅದಲ್ಲದೆ ಇದ್ದರೆ ನೀವು ಸಿದ್ದರಾಮಯ್ಯ ಅವರ ಮೇಲೆ ಬಂದಂಥ ಆರೋಪವನ್ನು ಅದು ಅವರ ವೈಯಕ್ತಿಕವಾದಂಥ ನೆಲೆಯಲ್ಲೇ ಭಾವಿಸಿ ನೀವು ಅದನ್ನು ಗಮನಿಸಬೇಕಾಗತ್ತೆ, ತೀರ್ಮಾನಿಸಬೇಕಾಗತ್ತೆ, ಚರ್ಚಿಸಬೇಕಾಗತ್ತೆ. ಇಲ್ಲದೇ ಇದ್ದರೆ ಕಾಂಗ್ರೆಸ್ಸಿನ ಪಕ್ಷದ ಭ್ರಷ್ಟತೆ ಇದು ಅಂತಲೇ ನಾವು ಭಾವಿಸಬೇಕಾಗತ್ತೆ. ಈಗ ವಾಲ್ಮೀಕಿ ನಿಗಮದ ಹಗರಣಕ್ಕೂ ಮೂಢ ಹಗರಣಕ್ಕೂ ವ್ಯತ್ಯಾಸ ಇದೆ ಅಂತ ನಾವು ಭಾವಿಸಿದ್ದೇವೆ. ನಿಮ್ಮ ದೃಷ್ಟಿಯಲ್ಲಿ ಎರಡು ಒಂದೇ ಏನು? ಹಾಗಾದರೆ ನಾವು ಕಾಂಗ್ರೆಸ್ ಪಕ್ಷದ ಮೂಢ ಹಗರಣ ಅಂತ ಕರೆಯಬೇಕಾಗತ್ತೆ. ಇದು ನನ್ನ ಪ್ರಶ್ನೆ. ಅದರ ಜೊತೆಗೆ ಒಬ್ಬ ದಲಿತನ ಆಸ್ತಿಯನ್ನು ಹೊಡೆದ ಪ್ರಕರಣ ಇದು. ಇಡೀ ಕೋರ್ಟಿನಲ್ಲಿ ಅತ್ಯಂತ ತೀಕ್ಷ್ಣವಾದ ವಾಗ್ವಾದಗಳು ನಡೆದಿದ್ದಾವೆ. ಅಲ್ಲಿ ಸಂಪೂರ್ಣವಾಗಿ ದಾಖಲೆಗಳನ್ನು ಒದಗಿಸಲಾಗಿದೆ. ಅನಾಥ ಕುಟುಂಬ, ದಲಿತ ಕುಟುಂಬದ ಆಸ್ತಿ ಅದು. ಅದರನ್ನು ಇಡೀ ಪೇಪರನ್ನು ತಿದ್ದಿ, ಅಧಿಕಾರವನ್ನು ಬಳಸಿ, ಸ್ವಜನ ಪಕ್ಷಪಾತವನ್ನು ಬಳಸಿ, ಪ್ರಭಾವವನ್ನು ಬಳಸಿ ಹೇಗೆ ಆ ಆಸ್ತಿಯನ್ನು ಹೊಡೆಯಲಾಯಿತು ಅನ್ನೋದನ್ನು ಹೈಕೋರ್ಟಿನಲ್ಲಿ ವಿವರವಾಗಿ ಅದನ್ನು ಚರ್ಚೆ ಮಾಡಲಾಗಿದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಖರ್ಗೆ ಅವರೇ, SC/ST ಜಾಗ ಇದು. ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ, SC/STಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಮಾತಾಡ್ತೀರಿ, SC/STಗಳಿಗೆ ಅನ್ಯಾಯ ಆಗಿದೆ ಅಂತ ಮಾತಾಡ್ತೀರಿ. ಇಲ್ಲಿ ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು SC/STಯ ಒಂದು ಕುಟುಂಬದ ಜಾಗವನ್ನೇ ಇಲ್ಲಿ ಕಬಳಿಸಿದ ಪ್ರಕರಣ ಇದು. ನೀವು ಸಿದ್ದರಾಮಯ್ಯನವರನ್ನು ಸಪೋರ್ಟ್ ಮಾಡ್ತೀರಿ ಅಂತಾದರೆ ನೀವು, ನಿಮ್ಮ ಹೈಕಮಾಂಡೋ, ಕಾಂಗ್ರೆಸ್ಸೋ, ನೀವು ದಲಿತರಿಗೆ ಅನ್ಯಾಯ ಮಾಡ್ತಿದ್ದೀರಿ, ದಲಿತರಿಗೆ ವಿರೋಧವಾಗಿ ನಿಲ್ತಾ ಇದ್ದೀರಿ ಅಂತಲೇ ಅರ್ಥ. ಆಡುವುದೊಂದು, ಮಾಡುವುದೊಂದು.
ನೀವು ದಲಿತರ ಪರವಾಗಿ ಬ್ಯಾಟ್ ಬೀಸ್ತೀರಿ, ಆದರೆ ದಲಿತರಿಗೆ ಅನ್ಯಾಯವಾದಾಗ ನಿಮ್ಮ ಪಕ್ಷದ ಧುರೀಣರನ್ನೇ ನೀವು ಸಮರ್ಥಿಸ್ತೀರಿ. ಆ ಒಂದು ಅನಾಥವಾದಂಥ, ಅಶಕ್ತವಾದಂಥ, ಇವತ್ತಿಗೂ ಒಂದು ಗುಡಿಸಲಲ್ಲಿ ಸೂರಲ್ಲಿ ನಿಂತು ನ್ಯಾಯಕ್ಕಾಗಿ ಹಂಬಲಿಸ್ತಾ ಇರುವಂಥ ಆ ದಲಿತ ಕುಟುಂಬಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ. ಇದು ನಿಮಗೆ ಅರ್ಥ ಆಗಬೇಕು. ಆಮೇಲೆ ನೀವು ಇನ್ನೊಂದು ಬಹಳ ಅದ್ಭುತವಾದಂಥ ಮಾತಾಡಿದ್ದೀರಿ. ಸಿದ್ದರಾಮಯ್ಯನವರನ್ನು FIR ಆದ ತಕ್ಷಣ ರಾಜೀನಾಮೆ ಕೇಳುವ ನೀವು BJPಯವರು ಗೋದ್ರಾ ಪ್ರಕರಣದಲ್ಲಿ ಮೋದಿಯವರ ರಾಜೀನಾಮೆ ಯಾಕೆ ಕೇಳಲಿಲ್ಲ ಅಂತ ನೀವು ಪ್ರಶ್ನೆ ಮಾಡಿದ್ದೀರಿ. ಎಲ್ಲಿಯ ಗೋದ್ರಾ, ಎಲ್ಲಿಯ ಮೂಢಸ್ವಾಮಿ? ನಿಮ್ಮ ಇಷ್ಟು ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಇಂಥ ದಡ್ಡತನದ ಪ್ರದರ್ಶನ ತಾವು ಮಾಡ್ತೀರಿ ಅಂತ ಆದರೆ ಇದಕ್ಕೆ ಏನನ್ನು ಬೇಕು ನಾವು? ಗೋದ್ರಾ ಹಗರಣ, ಅದರ ಪರಿವ್ಯಾಪ್ತಿ, ಅದರ ಚೌಕಟ್ಟು, ಅದರ ಹಿಂದಿರುವ ಷಡ್ಯಂತ್ರ ಏನಾಯಿತು ಅದೆಲ್ಲ ಕೊನೆಗೆ ಕೋರ್ಟ್ ಮೂಲಕ ಎಲ್ಲ ಹೊರಗೆ ಬಂತು, ಅದು ಪ್ರಶ್ನೆ ಬೇರೆ, ಅದು ಬಿಟ್ಬಿಡಿ. ಆದರೆ ಗೋದ್ರಾ ಎಂಥ ಪ್ರಕರಣ, ಮೂಢ ಎಂಥ ಪ್ರಕರಣ? ಎಲ್ಲಿ ಗೋದ್ರಾ, ಎಲ್ಲಿ ಮೂಢ? ಗೋದ್ರಾದಲ್ಲಿ ವೈಯಕ್ತಿಕವಾದಂಥ ಮೋದಿಯವರ ಭ್ರಷ್ಟಾಚಾರದ್ದೇನಾದರೂ ಇತ್ತೇನು? ವೈಯಕ್ತಿಕವಾದಂಥ ಮೋದಿಯವರ ಪಾಲ್ಗೊಳ್ಳುವಿಕೆ ಏನಾದರೂ ಇತ್ತೇನು? ಗೋದ್ರಾವನ್ನು ಯಾಕೆ ಇಲ್ಲಿ ತಂದು ಹೇಗೆ ನೀವು ಸಮರ್ಥಿಸ್ತೀರಿ? ಮೂಢ ಪ್ರಕರಣದ ಒಟ್ಟು ಪರಿಸ್ಥಿತಿಗೂ ಪರಿಭಾಷೆಗೂ, ಗೋದ್ರದ ಪರಿಸ್ಥಿತಿ ಪರಿಭಾಷೆ ಮತ್ತು ಅದರ ಒಟ್ಟು ಚೌಕಟ್ಟಿಗೂ, ರೂಪಕ್ಕೂ ಸ್ವರೂಪಕ್ಕೂ ಎಲ್ಲಿಯ ಸಂಬಂಧ ಇದೆ? ಹೇಗೆ ತಳಕಾಕ್ತೀರಿ? ಅಂದರೆ ಸಮರ್ಥಿಸಬೇಕು ಅನ್ನುವ ಕಾರಣಕ್ಕಾಗಿ ಸಮರ್ಥಿಸ್ತೀರಿ ಅನ್ನೋದು ಜನರಿಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಮತ್ತು ನಿಮ್ಮ ಮಗನ ಮೇಲೆಯೂ ಹಲವು ಕೋಟಿಗಳ ಈ ಭೂ ಕಬಳಿಕೆಯ ಹಗರಣದ ಆರೋಪ ಇದೆ. ಹಾಗಾಗಿ ಕಳ್ಳನಿಗೆ ಸುಳ್ಳಿನ ಸಾಕ್ಷಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆದರೂ ನೀವು AICC ಅಧ್ಯಕ್ಷರು, ನಿಮ್ಮ ಮಾತನ್ನು ಗಂಭೀರವಾಗಿ ಗಮನಿಸಬೇಕು. ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದು BJPಯವರ ಉದ್ದೇಶ ಅಂತ ಹೇಳ್ತೀರಿ. ಅವರು ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ಮೂಢ ಹಗರಣದ ಆರೋಪ ಬಂದಿದೆ. ನಿಮ್ಮ ಪತ್ನಿ, ನೀವು A1 ಆರೋಪಿ. ನೀವು ಪಾರದರ್ಶಕತೆಯ ಬಗ್ಗೆ ಮಾತಾಡುವವರು, ನೀವು ಶುದ್ಧತೆಯ ಬಗ್ಗೆ ಮಾತಾಡುವವರು, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವವರು, ಸೋಷಲ್ ಜಸ್ಟಿಸ್ ಬಗ್ಗೆ ನಿರಂತರವಾಗಿ ಭಾಷಣ ಮಾಡ್ತಾ ಬಂದಿದ್ದೀರಿ. ಹಿಂದುಳಿದ ವರ್ಗದ ನಾಯಕರು, ಪ್ರತಿನಿಧಿಗಳು ಒಂದು ದಲಿತನ ಆಸ್ತಿಯನ್ನೇ ಕಬಳಿಸಲಿಕ್ಕೆ ಹೊರಟಂಥದ್ದು ಬಹಳ ದೊಡ್ಡ ವಿರೋಧಾಭಾಸ, ವೈರುಧ್ಯ, ದುರಂತ. ಆದ್ದರಿಂದ ನೀವು ರಾಜೀನಾಮೆ ಕೊಟ್ಟು ಕೆಳಗಿಳಿರಿ, ತನಿಖೆ ಆಗಲಿ. ಡಿಸೆಂಬರ್ ತಿಂಗಳ ಕೊನೆ ಭಾಗದಲ್ಲಿ ಅದಕ್ಕೆ ಅದರ ವರದಿ ಕೊಡಬೇಕು ಅಂತ ಕೋರ್ಟ್ ಹೇಳಿದೆ. ಮತ್ತೆ ನೀವು ಅಧಿಕಾರಕ್ಕೆ ಬನ್ನಿ, ನಿಮ್ಮ ಶುದ್ಧತೆ ಇದ್ದರೆ. ಇದು ತಪ್ಪೇನು? ನೀವು ಅದನ್ನು ಪಕ್ಷಕ್ಕೆ ಎಳ್ಕೊಳ್ತಾ ಇದ್ದೀರಲ್ಲ ಖರ್ಗೆ ಅವರೇ, ಇದು ಫೇರ್? ಇದು ಸರಿಯಾ? ಯೋಚನೆ ಮಾಡಿ. ಇದರ ಜೊತೆಗೆ ಇನ್ನೊಂದು ವಿರೋಧಾಭಾಸದ ವಿಡಿಯೋದ ಬಗ್ಗೆ ಮಾತಾಡಬೇಕು. ಇದೇ 2011ರಲ್ಲಿ ಯಡಿಯೂರಪ್ಪನವರ ಪ್ರಕರಣ ಆದಾಗ ಒಂದು ದೊಡ್ಡ ಮೇಧಾವಿ ಥರ, ಸಂವಿಧಾನ ತಜ್ಞರ ಥರ ಬಹಳ ಗಂಭೀರವಾಗಿ ಇದೇ ಸಿದ್ದರಾಮಯ್ಯನವರು ರಾಜ್ಯಪಾಲರು ಅಂದರೆ ಯಾರು, ಅವರ ಕರ್ತವ್ಯ ಏನು, ಅವರ ಚೌಕಟ್ಟು ಏನು, ಅವರ ಅಧಿಕಾರದ ವ್ಯಾಪ್ತಿ ಏನು, ಅವರ ಕರ್ತವ್ಯ ಯಾವ ಸ್ವರೂಪದ್ದು, ಇವೆಲ್ಲವನ್ನು ವಿವರವಾಗಿ ಹೇಳಿದ್ದಾರೆ. ಆ ವಿಡಿಯೋವನ್ನು ಒಂಚೂರು ನೋಡ್ತೀರಾ? ದಯವಿಟ್ಟು ನೋಡಿ. ಬಟ್ ನನ್ನ ಪ್ರಶ್ನೆ ಏನು ಅಂತಂದ್ರೆ, ರಾಷ್ಟ್ರಪತಿಯವರು ಈ ದೇಶದ ಸಂವಿಧಾನದ ಹೆಡ್, ಅವರ ಪ್ರತಿನಿಧಿಯಾಗಿ ಗವರ್ನರ್ಗಳು, ರಾಜ್ಯಪಾಲರುಗಳು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಸರ್ಕಾರ ಸಂವಿಧಾನದ ಚೌಕಟ್ಟಿನೊಳಗಡೆ ಕೆಲಸ ಮಾಡ್ತಾ ಇದೆ ಇಲ್ವೋ ಅಂತಕ್ಕಂಥ ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಇವ್ರಿಗೆ ಇರ್ತದೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ, ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅದು ಅವರ ಅಧಿಕಾರನ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ, ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ಡ್,
ವಿರೋಧ ಪಕ್ಷದವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ಇವರು ಭ್ರಷ್ಟರು ಅಂತೇಳಿ ಈಗಾಗಲೇ ಕರ್ನಾಟಕ ರಾಷ್ಟ್ರಪತಿಯವರು ಈ ದೇಶದ ಸಂವಿಧಾನದ ಹೆಡ್ಡು. ಅವರ ಪ್ರತಿನಿಧಿಗಳಾಗಿ ರಾಜ್ಯಪಾಲರು ಅಥವಾ ಗವರ್ನರು ಎಲ್ಲ ರಾಜ್ಯಗಳಲ್ಲೂ ಕೆಲಸ ಮಾಡ್ತಾರೆ. ಒಂದು ಸರ್ಕಾರ ಸಂವಿಧಾನದ ಚೌಕಟ್ಟಿನ ಒಳಗಡೆ ಕೆಲಸ ಮಾಡ್ತಾ ಇದೆಯೋ ಇಲ್ಲವೋ ಅನ್ನೋದನ್ನು ಹೊರಗೆ ಹಚ್ಚಬೇಕಾದಂಥ ಪ್ರಥಮ ಕರ್ತವ್ಯದಲ್ಲಿ ರಾಜ್ಯಪಾಲರು ಇರ್ತಾರೆ. ಅವರು ಉಸ್ತುವಾರಿಗಳಾಗಿರ್ತಾರೆ. ಸರ್ಕಾರ ತಪ್ಪು ಮಾಡಿದರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು, ಬುದ್ಧಿ ಹೇಳುವಂಥ ಕೆಲಸ, ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ರಾಜ್ಯಪಾಲರಿಗೆ ಇದೆ. ಅದು ಅವರ ಹಕ್ಕು, ಅವರ ಅಧಿಕಾರ. ಆ ಹಕ್ಕನ್ನು ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ, ಇದು ರಾಜಕೀಯ ದುರುದ್ದೇಶ, ಇದು ಪ್ರೀ ಪ್ಲ್ಯಾಂಡು ಅಂತೇನು ವಿರೋಧ ಪಕ್ಷದವರು ಹೇಳ್ತಾರೆ, ಅದು ಯಾವುದು ಜನರಿಗೆ ಮುಟ್ಟುವುದಿಲ್ಲ, ಜನರಿಗೆ ಅರ್ಥ ಆಗತ್ತೆ, ಜನ ಅದನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲ ಅನ್ನೋದನ್ನು ತಾವೇ ಹೇಳಿದ್ದೀರಿ. 2011 ಅಂದರೆ ಕೇವಲ 10-13 ವರ್ಷದ ಹಿಂದೆ, ಇತಿಹಾಸದ ಮಾತಲ್ಲ. ಹಾಗಾಗಿ ಈಗ ನೀವು ಅದೇ ಮಾತನ್ನು, ಅದೇ ಆಡಿಯೋವನ್ನು, ವಿಡಿಯೋವನ್ನು HD ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶಿಸಿ ನಿಮಗೆ ಸವಾಲು ಹಾಕಿದರು. ಇದಕ್ಕೆ ಉತ್ತರಿಸಿ. ಸಿದ್ದರಾಮಯ್ಯನವರು ಉಪದೇಶ ಮಾಡಿರೋದು ಇದು. ರಾಜ್ಯಪಾಲರು ಅಂದರೆ ಏನು, ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರ್ಕಾರದ ಜವಾಬ್ದಾರಿ ಏನು, ಉತ್ತರ ಕೊಡೋದು, ಯಾವ ರೀತಿ ನಡ್ಕೋಬೇಕು ಅಂತೇಳಿ ಹೇಳಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ 2011ರಲ್ಲಿ ಇರ್ಬೋದು. ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗಲ್ಲ. ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಕೊಡ್ಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. HDK ಪ್ರಶ್ನೆಗೆಲ್ಲ ನಾನು ಉತ್ತರಿಸಬೇಕಾಗಿಲ್ಲ, ಪರ್ಟಿಕ್ಯುಲರ್ ಆಗಿ ಈ ವಿಷಯದಲ್ಲಿ ನಾನು ಉತ್ತರಿಸುವುದಿಲ್ಲ. ಏನು ಮಣ್ಣಗಟ್ಟಿ ಉತ್ತರಿಸ್ತೀರಿ? ನಿಮ್ಮ ಮಾತನ್ನು ನಿಮ್ಮ ಮುಖಕ್ಕೆ ಹೀಗೆ ರಾಚುವ ಹಾಗೆ ಹಿಡಿದಾಗ, ದೊಡ್ಡ ಸಂವಿಧಾನ ತಜ್ಞರ ಥರ ನೀವು ಹೇಳಿದ್ದನ್ನು ನಿಮಗೇನೇ ಮುಖಕ್ಕೆ ಹಿಡಿದು, ಸ್ವಾಮಿ ನೀವು ಇವತ್ತು ಆಡಳಿತ ಪಕ್ಷದಲ್ಲಿದ್ದೀರಿ, ವಿರೋಧ ಪಕ್ಷದಲ್ಲಿ BJPಯವರಿದ್ದಾರೆ, ಕೇಂದ್ರದಲ್ಲಿ BJPಯ ಸರ್ಕಾರ ಇದೆ, NDA ಸರ್ಕಾರ, ಅವರ ಪ್ರಾತಿನಿಧಿಕವಾಗಿ ಇವತ್ತು ರಾಜ್ಯಪಾಲರು ಇಲ್ಲಿದ್ದಾರೆ, ಅವರು ನಿಮಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಿಮ್ಮದೇ ಪಕ್ಷದ ಪಾಖಂಡಿಗಳು ಸಾಂವಿಧಾನಿಕ ಹುದ್ದೆ ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇಲ್ಲದೇನೆ, ಈ ದೇಶದ ಸಂವಿಧಾನಕ್ಕೂ ಪ್ರಜಾಪ್ರಭುತ್ವಕ್ಕೂ ಗೌರವವನ್ನು ಕೊಡದೇನೆ ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿಯನ್ನು ತೂಗಾಕಿದ್ರು. ಇದನ್ನು ಮರೆತು ಬಿಟ್ರಿ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟ್ರು ಅಂದ್ರಿ, ತಾವೇ ಅಂದ್ರಿ. ಕೇಂದ್ರ ಸರ್ಕಾರದ ಚಾವಡಿ ಅದು ಅಂತಂದ್ರಿ. ಎಲ್ಲ ಅನ್ನಬಾರದ ಮಾತನ್ನು ರಾಜ್ಯಪಾಲರ ರಾಜಭವನಕ್ಕೆ ನೀವು, ನಿಮ್ಮಂಥವರು, ನಿಮ್ಮ ಪಕ್ಷದವರು ಹೇಳಿದರು. ಸ್ವತಃ ನೀವೇ ಘಂಟಾಘೋಷವಾಗಿ ಹೇಳಿದ್ರಿ. ಹಾಗಾದರೆ ಈ ಮಾತಿಗೆ ಏನು ಹೇಳ್ತೀರಿ? ನಿಮ್ಮ ಸರ್ಕಾರ ಬಂದ ತಕ್ಷಣ ರಾಜ್ಯಪಾಲರ ಸಾಂವಿಧಾನಿಕ ಹುದ್ದೆಯ ವ್ಯಾಖ್ಯಾನ ಬದಲಾಯಿತೆ. ಅವರು ರಾಷ್ಟ್ರಪತಿಯವರು ಈ ದೇಶದ ಸಂವಿಧಾನದ ಮುಖ್ಯಸ್ಥರಾಗಿ ಅವರ ಪ್ರಾತಿನಿಧಿಕ ಸ್ವರೂಪವಾಗಿ ಇಲ್ಲಿ ಕೂತದ್ದು ಸುಳ್ಳೇ? ರಾಜ್ಯಪಾಲರಿಗಿರುವ ಹಕ್ಕು ನೀವೇ ಹೇಳಿದ್ದು, ಆ ಹಕ್ಕನ್ನು ಅವರು ಚಲಾಯಿಸಿದ್ದು ತಪ್ಪೇ? ಅದು ಪ್ರೀ ಪ್ಲ್ಯಾಂಡು, ಷಡ್ಯಂತ್ರ ಅಂತ ನೀವೇ ಹೇಳಿದ್ದೀರಿ. ದುರುದ್ದೇಶ ಇವೆಲ್ಲವನ್ನು ಹೇಳ್ತಾರೆ, ಜನ ನಂಬುವುದಿಲ್ಲ ಅಂತ ನೀವೇ ಹೇಳಿದ್ದು. ಈಗೇನು ಹೇಳ್ತೀರಿ ಇದಕ್ಕೆ? ಇಷ್ಟು ನಿರ್ಲಜ್ಜತೆ, ಇಷ್ಟು ನಿರ್ಲಕ್ಷ್ಯ, ಇಷ್ಟು ಅಸಡ್ಡಾಳತನ, ಇಷ್ಟು ಸುಳ್ಳುತನ. ಕಾಂಗ್ರೆಸ್ಸಿನ ಸುಳ್ಳಿನ ಚರಿತ್ರೆಗೆ ಇದು ಒಂದು ಜ್ವಲಂತ ಸಾಕ್ಷ್ಯ. ಇದು ಇಡೀ ರಾಹುಲ್ ಗಾಂಧಿಯಿಂದ ಇವತ್ತಿನವರೆಗೆ ಕಳೆದ 10 ವರ್ಷಗಳ ಮೋದಿ ಆಡಳಿತದಲ್ಲಿ, ಈಗ 3ನೇ ಆಡಳಿತದಲ್ಲಿ ಜನರಿಗೆ ಹಗಲು ತಲೆಗೆ ತಲೆ ಹೊಡೆದ ಹಾಗೆ
ಸುಳ್ಳು ಹೇಳ್ತಾ ಬಂದ್ರಲ್ಲ, ಅದನ್ನು ಬಿಟ್ಟಿ ಭಾಗ್ಯವನ್ನು ಒರೆಸಿ ಅಧಿಕಾರಕ್ಕೆ ಬಂದ್ರಲ್ಲ, ಅಲ್ಲಲ್ಲಿ ನಿಮ್ಮ ಸುಳ್ಳಿನ ಚರಿತ್ರೆಯ ನಾಭಿ ಎಲ್ಲಿದೆ ಅಂತಂದರೆ ಇಂಥ ಮಾತುಗಳಲ್ಲಿದೆ. ಇದು ನಿಮ್ಮ ವ್ಯಕ್ತಿತ್ವದ ವಿರೋಧಾಭಾಸ ಅಲ್ಲ, ನಿಮ್ಮ ವ್ಯಕ್ತಿತ್ವದ ಕಳಪೆತನ, ಟೊಳ್ಳುತನ, ಕೊಟ್ಟಿತನ. 40 ವರ್ಷದ ರಾಜಕೀಯಕ್ಕೆ ಸ್ವತಃ ತಾವೇ ನಿಮ್ಮ ರಾಜಕೀಯ ಜೀವನದ ಕ್ಲೈಮ್ಯಾಕ್ಸಿಗೆ ಮಸಿ ಬಳ್ಕೊಂಡ್ರಿ. ನಿಮ್ಮಂಥ ರಾಜಕಾರಣಿಯಿಂದ ಈ ಇಬ್ಬಂದಿತನವನ್ನು, ಈ ಸುಳ್ಳನ್ನು, ತಿರುಚುವಿಕೆಯನ್ನು ಈ ನಾಡು ನಿರೀಕ್ಷೆ ಮಾಡಿರಲಿಲ್ಲ. HDK ಇವತ್ತು ಕೊಟ್ಟಂಥ ಕೆಲವು ಪ್ರಶ್ನೆಗಳಿಗೆ, ಸವಾಲಿಗೆ ತಮ್ಮಲ್ಲಿ ಉತ್ತರಗಳಿಲ್ಲ. ಈಗ ಹೇಳ್ತೀರಿ ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆ ಕೇಳಿ, ಯಾಕೆಂತಂದ್ರೆ ಅವ್ರ ಮೇಲೆ ಎಲೆಕ್ಷನ್ ಬಾಂಡಿನಲ್ಲಿ ಸುಲಿಗೆ ಆರೋಪ ಬಂದು ಜನಪ್ರತಿನಿಧಿ ನ್ಯಾಯಾಲಯ ಅವ್ರ ಮೇಲೆ FIR ಹಾಕಿ ಅಂತ ಸೂಚನೆ ಕೊಟ್ಟಿದ್ದೆ. ಸೂಚನೆ ಕೊಟ್ಟ ತಕ್ಷಣ ರಾಜೀನಾಮೆ ಮಾತು ಬರುತ್ತೆ ನಿಮ್ಮ ಬಾಯಲ್ಲಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣದಿಂದ FIR ಆಗಿ A1 ಆರೋಪಿಯಾಗಿದ್ದೀರಿ ತಾವು ರಾಜೀನಾಮೆ ಕೊಡ್ತೇನೆ ಅಂತ ಹೇಳುವುದಿಲ್ಲ. ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆ ಕೇಳಿ, ಆಮೇಲೆ HDK ರಾಜೀನಾಮೆ ಕೇಳಿ. HDK ಅವರು ಅವರ ಮೇಲಿನ ಕೇಸು, ಅದರ ಷಡ್ಯಂತ್ರ, ದ್ವೇಷ ರಾಜಕಾರಣ ಇದೆಲ್ಲದರ ಬಿಚ್ಚಿಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ತಮ್ಮ ಆಡಳಿತದಲ್ಲಿ ಏನು ಮಾಡ್ತಾ ಇದ್ದೀರಿ ತಾವು? ತಮ್ಮ ಮೇಲೆ ಕೇಸ್ ಹಾಕಿದ ಸ್ನೇಹಮಯಿ ಕೃಷ್ಣನಂತ ಒಬ್ಬ ಸಾಮಾನ್ಯ ಮನುಷ್ಯ, ಪ್ರಾಮಾಣಿಕನನ್ನು, ಅವರ ಮೇಲಿದ್ದಂಥ ಸುಳ್ಳು ಆರೋಪದ ಕೇಸುಗಳು ಎಲ್ಲವೂ ಜಡ್ಜ್ಮೆಂಟ್ ಆಗಿದೆ. ಆ ಎಲ್ಲ ಕೇಸುಗಳನ್ನು ಮತ್ತೆ ರೀಓಪನ್ ಮಾಡುವಂಥ ಷಂಡತನವನ್ನು ಮಾಡ್ತಾ ಇದ್ದೀರಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದೀರಿ. ನಿಮ್ಮ ಮೇಲಿನ ಆರೋಪವನ್ನು ಡೈವರ್ಟ್ ಮಾಡಲಿಕ್ಕಾಗಿ ಏನೆಲ್ಲ ಕಸರತ್ತು ಮಾಡ್ತಾ ಇದ್ದೀರಿ. ಆ BJP ಅವರು ದರಿದ್ರರು ಬಿಡಿ, ಅವರು ಯಾವುದೇ ರೀತಿಯಲ್ಲೂ ಅವರಿಗೆ ನಾವು ಅವರ ಪರವಾಗಿ ನಿಲ್ಲುವ ಸಾಧ್ಯತೆಯೂ ಇಲ್ಲ. ಯಾಕೆಂದ್ರೆ ನಿಮ್ಗಿಂತ ಹೆಚ್ಚು ಭ್ರಷ್ಟರು, ನಿಮ್ಗಿಂತ ಹೆಚ್ಚು ಷಂಡರು, ನಿಮ್ಗಿಂತ ಹೆಚ್ಚು ಸ್ವಜನ ಪಕ್ಷಪಾತಿಗಳು ಅಂತ ದಾಖಲಾಗುವಂಥ ಸತ್ಯಗಳೇ ಇವತ್ತು ನಮ್ಮ ಕಣ್ಣೆದುರಿದೆ. ಹಾಗಾಗಿ BJP ಅವರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನೀವು ರಾಜೀನಾಮೆ ಕೊಡಿ ಅನ್ನೋದಕ್ಕೆ ಪುಷ್ಟಿ ಕೊಡುವಂಥ ಮಾತುಗಳು ನಮ್ಮ ಬಾಯಿಂದ ಬರೋದಿಲ್ಲ. ಆದರೆ ನಾನು ಹೇಳ್ತಾ ಇರೋದು ಜನರ ಅಪೇಕ್ಷೆ, ಇದು ನಿಮ್ಮ ನೈತಿಕ ರಾಜಕಾರಣದ ಅಪೇಕ್ಷೆ ಆಗಬೇಕು. ನಿಮ್ಮ ಸುದೀರ್ಘವಾದಂಥ ರಾಜಕಾರಣದ ಹಿರಿತನದ ಒಂದು ನಡೆ ಆಗಬೇಕದು. ದೇಶಕ್ಕೆ, ಬೇರೆಯವರಿಗೆ, ಅವರಿಗೆ ಇವರಿಗೆ ಬುದ್ಧಿ ಹೇಳೋದಷ್ಟೇ ನಿಮ್ಮ ಕೆಲಸ ಅಲ್ಲ. ನೀವೇನು ಮಾಡಿದ್ದೀರಿ ಅನ್ನೋದು ಭಾಳ ಮುಖ್ಯ. ನೀವು ರಾಜೀನಾಮೆ ಕೊಡದೇ ಇದ್ರೆ ನಾವೇನು ಕಸ್ಕೊಳ್ಳಿಕ್ಕಾಗೋದಿಲ್ಲ ರೀ. ಓಟ್ ಕೇಳುವಾಗ ಮಾತ್ರ ನಮ್ಮ ಹತ್ರ ಓಟ್ ಇರೋದು. ನೀವು ಬಂದು ಭಿಕ್ಷೆ ಬೇಡೋದು, ನಾಟಕ ಮಾಡೋದು, ಮೂಗಲ್ಲಿ ಸುಂಬಳ ಸುರಿತಾ ಇದ್ರು ಮಕ್ಕಳನ್ನು ತಗೊಂಡು ಫೋಟೋಕ್ಕೆ ಪೋಸ್ ಕೊಡ್ತೀರಿ. ಅದೇ ಒಂದು ಮಗು ಅಸೌಖ್ಯದಲ್ಲಿ ಸಾಯ್ತಾ ಇದೆ ಅಂತ ಹೇಳಿ ಮನೆ ಬಾಗಿಲಿಗೆ ಹೋದರೆ ಅವರನ್ನು ಒದ್ದೋಡಿಸ್ತೀರಿ. ಆಮೇಲೆ ಗೆದ್ದ ಮೇಲೆ, ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಈ ಪಟಿಂಗತನ ಎಲ್ಲ ಗೊತ್ತಿದೆ ರಾಜಕಾರಣಿಗಳದು. ಪಕ್ಷಕ್ಕೇನು ಸೀಮಿತವಾಗಿಲ್ಲ, ಎಲ್ಲರ ಹಣೆ ಬರುವ ಒಂದೇ. ದುಡ್ಡು, ಭ್ರಷ್ಟಾಚಾರ, ಆಸ್ತಿ. ಒಬ್ಬೊಬ್ಬರು 10 ವರ್ಷ 20 ವರ್ಷದ ಹಿಂದೆ ಅಧಿಕಾರಕ್ಕೆ ಬರುವಾಗ ಹೇಗಿದ್ರು, ಈಗ ಅವ್ರದ್ದು ಯಾವ ರೀತಿ ಇದೆ ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ. ನಿಮ್ಮ ಪಕ್ಷದ ಮಾಜಿ ಸಭಾಪತಿಗಳಾದಂಥ ರಮೇಶ್ ಅವರು ಹೇಳ್ತಾರೆ. ಆ ವಿಡಿಯೋವನ್ನು ಬೇಕಾದ್ರೆ ತೋರಿಸ್ತೇವೆ ನಿಮಗೆ. ಕಾಂಗ್ರೆಸ್ಸಿಗರ ಹಣೆ ಬರ ಏನು, ಕಾಂಗ್ರೆಸ್ಸಿಗರ ಮರ್ಮ ಏನು, ಕಾಂಗ್ರೆಸ್ಸಿಗರು ಅಥವಾ ರಾಜಕಾರಣಿಗಳು, ಕಾಂಗ್ರೆಸ್ಸಿಗರು ಅನ್ನೋಕ್ಕಿಂತ ರಾಜಕಾರಣಿಗಳು ಯಾವ ರೀತಿ ಈ ಸಮಾಜವನ್ನು, ಈ ದೇಶವನ್ನು ಲೂಟಿ ಹೊಡೆದು ಸುಖವಾಗಿ ಬದುಕ್ತಾ ಇದ್ದಾರೆ ಅನ್ನೋದನ್ನು ರಮೇಶ್ ಕುಮಾರ್ ಅವರು ಮಾತಲ್ಲೇ ಬೇಕಾದ್ರೆ ಕೇಳಿ ತೋರಿಸ್ತೇವೆ ನೋಡಿ. ಕಾಂಗ್ರೆಸ್ನಲ್ಲಿ ಇರುವವರು ಎಲ್ಲರೂ ಸೆಕ್ಯುಲರ್ ಅಲ್ಲ, ಪ್ಲೀಸ್ ಬಿ ಕ್ಲಿಯರ್ ಅಬೌಟ್ ಇಟ್. ಅವರವ್ರದೇ ರೀಸನ್ಸ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಕೆರಿಯರ್ ಹ್ಯಾಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಟ್ಯಾಕ್ಸ್ ಪ್ರಾಕ್ಟೀಷನರ್ ಆಗಬೇಕು. ಅವೆಲ್ಲ ಕಷ್ಟ ರೀ. ಓದಬೇಕು, ಪರೀಕ್ಷೆ ಬರೀಬೇಕು, ನೀಟಿಗೆ ಹೋಗ್ಬೇಕು, ಫೀಸ್ ಕಟ್ಟಬೇಕು. ನಾನು MLA, ನನ್ನ ಮಗನ MLA ಮಾಡೋದು ಸುಲಭ. ನಮ್ಗೆಲ್ಲ ಇರ್ತಾರಲ್ಲ ಚೌಕಿದಾರಗಳು, ಸುಬೇದಾರಗಳು, ಜಮೇದಾರಗಳು, ಅವ್ರಿಗೆಲ್ಲ ಹೇಳ್ಬಿಟ್ರೆ ನನಗಿಂತ ಹೆಚ್ಚಾಗಿ ಗಾರ್ಲೆಂಡ್ ಅವನಿಗೆ ಹಾಕಿ ಪ್ರಶ್ನೆ ಕರ್ಕೊಂಡು ಹೋಗ್ಬಿಡ್ತಾರೆ.
ಒಂದು ಎಲೆಕ್ಷನ್ ಆಚೆ ಈಚೆ ಆದ್ರೂ ಕೂಡ ಅವನಿಗೆ ಟ್ರಿಕ್ಸ್ ಎಲ್ಲ ಹೇಳ್ಕೊಟ್ಟಿರ್ತೀವಿ, ಎಲ್ಲೆಲ್ಲಿ ಏನೇನಿದೆ ಸೋರ್ಸಸ್ ಎಲ್ಲ, ಟ್ಯಾಕ್ಸ್ ಹಾಕೋದು ಹೆಂಗೆ, ರಿಸೋರ್ಸ್ ಮೊಬಿಲೈಸೇಷನ್, ಎಕನಾಮಿಕ್ಸ್ ಎಲ್ಲ ಮನೇಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಪಾಲಿಟಿಷಿಯನ್ಸ್ ಮಕ್ಕಳಿಗೆ. ಬಂಡವಾಳನೇ ಇಲ್ಲದೆ ಬಿಸ್ನೆಸ್ ಆಗೋವಾಗ ಯಾವ ಕೆಲಸ ಯಾಕೆ ಮಾಡಬೇಕು? ನೋಡಿದ್ರಲ್ಲ, ಇಂಥ ದುಷ್ಟತನಕ್ಕೆ, ಕೀಳುತನಕ್ಕೆ, ಕನಿಷ್ಠತನಕ್ಕೆ, ಲಜ್ಜೆಗೇಡಿತನಕ್ಕೆ, ಮಾನಗೇಡಿತನಕ್ಕೆ ಸಿದ್ದರಾಮಯ್ಯನಂಥ ಹಿರಿಯರೂ ಇಳಿತಾರೆ ಅಂತಾದರೆ ನೀವು ಏನು ಪರಂಪರೆಯನ್ನು ಬಿಟ್ಟು ಹೋಗ್ತೀರಿ? ಏನು ನಿಮ್ಮ ಸಂಪುಟದ ಸದಸ್ಯರಿಗೆ ಪಾಠ ಮಾಡ್ತೀರಿ? ನಿಮ್ಮ ಬಕೆಟ್ಗಳು, ಚೇಲಗಳು ಅವರು ಹೇಳಿದ್ದನ್ನೇ ಕೇಳ್ತಿರಲ್ಲ. ಒಂದು ಸಮಾಜ ಇದೆ, ಒಂದು ಸಂಸ್ಕೃತಿ ಇದೆ, ಒಂದು ಸಂವಿಧಾನ ಇದೆ, ಒಂದು ನ್ಯಾಯಾಂಗ ಇದೆ, ಪ್ರಜಾಪ್ರಭುತ್ವದ ಮೌಲ್ಯಗಳಿದೆ. ನಿಮ್ಮ ಹಿಂದಿನವರು ಹಲವಾರು ಮೌಲ್ಯಗಳನ್ನು ಬಿಟ್ಟೋಗಿದ್ದಾರೆ. ರಾಜಕಾರಣ ಅಂದರೆ ಸುಲಿದು ತಿನ್ನುವುದಲ್ಲ, ಆಸ್ತಿ ಮಾಡುವುದಲ್ಲ, ಪರಂಪರೆಯನ್ನು ನಿಮ್ಮ ತಲೆಮಾರುಗಳಿಗೆ ಸುರಕ್ಷಿತವಾಗಿ ಆಸ್ತಿ ಮಾಡಿ ಅವರ ಮಜಾ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಹೋಗುವುದಷ್ಟೇ ಅಲ್ಲ, ಈ ಸಮಾಜಕ್ಕೆ ಉತ್ತರದಾಯಿತ್ವವನ್ನು ಹೊಂದಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ನಿಮ್ಮಂಥವ್ರಿಗೂ ಇಲ್ಲ ಅಂತಾದರೆ ಈ ಪ್ರಜಾಪ್ರಭುತ್ವ ಬೇಕೇನ್ರಿ ನಿಮಗೆ? ಈ ಜನತಂತ್ರ ವ್ಯವಸ್ಥೆ ಬೇಕೇನ್ರಿ? ಸುಮ್ಮನೆ ನಾವು ನಿಮಗೆ ಅಧಿಕಾರ ಕೊಟ್ಟು ನಾವು ಪೆಟ್ಟು ತಿನ್ನೋದಷ್ಟೇ ಅಲ್ವನ್ರಿ? ಇದರ ಆಚೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ? ನಿಮ್ಮಂಥವರಿಂದ ಇನ್ನೇನು ನಿರೀಕ್ಷೆ ಮಾಡ್ಬೋದು? ಭತ್ತ ತಿನ್ನುವವನು ಹೋದರೆ ಉಮಿ ತಿನ್ನುವವನು ಬರ್ತಾನೆ, ನಮ್ಮ ಹಳ್ಳಿಯಲ್ಲಿ ಹೇಳ್ತಾರೆ. ಅದೇ ಕತೆ. ಕರ್ನಾಟಕದ ದೌರ್ಭಾಗ್ಯ ಅದು. ಈಗ ಒಮ್ಮೆ ನೀವೇನಾದರೂ ಅದು ನಿಮ್ಮ ಸರ್ಕಾರ ಪತನ ಆದರೂ ಆಮೇಲೆ ಯಾರು ಈ BJP ಕೊಯ್ಲೇಷನ್ನ ಮಣ್ಣೋ ಮಸಿ ಅಂತ ಬಂದರೂ ಇದರ 10 ಪಟ್ಟು 100 ಪಟ್ಟು ಅವ್ರು ಭ್ರಷ್ಟರಾಗಿರ್ತಾರೆ. ನಾವು ಹಿಂದೆ ನೋಡಿದ್ದೇವೆ. ಬಾಂಬೆ ಬಾಯ್ಸ್ ಬಂದು ಯಡಿಯೂರಪ್ಪನವರು ಮಾಡಿದ ಹಣೆ ಬರಕ್ಕೆ ಅತ್ಲಾಗ BJP ಅಸ್ತಿತ್ವವೂ ಗೋವಿಂದ. BJP ಅಂದರೆ ಈಗ ಹೇಸಿಗೆ ಹುಟ್ಟುವಷ್ಟು ವ್ಯವಸ್ಥೆ ಆಗೋಗಿದೆ. ಅದರಿಂದ BJPಯ ಮೂಲ ಸಂಸ್ಕೃತಿಯೂ ಇಲ್ಲ, ಮೂಲ ಚೌಕಟ್ಟು ಇಲ್ಲ, ಮೂಲ ರೂಪವೂ ಇಲ್ಲ. ನಿಮ್ಮ ಅಣ್ತಂದಿಕ್ಕಳವರು ಮುನಿರತ್ನಂಥ ಒಬ್ಬ ಭ್ರಷ್ಟ ಮತ್ತು ಲಜ್ಜೆಗೇಡಿದ ರಾಜಕಾರಣಿಯನ್ನು BJPಯವರು ಸೇರಿಸ್ಕೊಂಡು ಇವತ್ತು ನೋಡಿ ಆಗ್ತಾ ಇರುವ ಕತೆ. ಬಹಳ ಬೇಜಾರಾಗ್ತಾ ಇದೆ, ನೋವಾಗ್ತಾ ಇದೆ. ನಮಸ್ತೆ.